ಸೌದಿ ಅರೇಬಿಯಾದಲ್ಲಿ ಬಾವಿ ತೋಡಿದ್ರೆ ಎಲ್ಲ ಪೆಟ್ರೋಲಿಯಂ ಐಟಮ್ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಬನ್ನಿ ನಾ ತೋರಿಸ್ತೀನಿ. ಇವಾಗ ಬಾವಿ ತೆಗ್ದಿದ್ದಾರೆ, ಬಟ್ ಪೆಟ್ರೋಲ್ ಇಲ್ಲ, ಇಲ್ಲಿ ಇರೋದೇ ನೀರು. ಇದು ನೀರಿನ ಬಾವಿ. ಇದು ಮೋಟರ್ ಹಾಕಿ ಎತ್ತುತ್ತಾ ಇದಾರೆ ಸೇಮ್. ಮತ್ತೆ ಪಕ್ಕದಲ್ಲೆಲ್ಲ ಗುಲಾಬಿ ಫಾರ್ಮ್ ಮಾಡ್ಕೊಂಡಿದ್ದಾರೆ. ಇದು ವಿಲೇಜ್, ಸೌದಿ ಅರೇಬಿಯಾ ವಿಲೇಜ್ ಗಳ ಕಡೆ ಹಿಂಗ್ ಬಾವಿಗಳು ಇರುತ್ತೆ. ಈ ತರ ಗುಲಾಬಿ ಎಲ್ಲ ಬೆಳಿತಾರೆ. ಫಾರಮ್ ಗುಲಾಬಿ, ಬಾರ್ಲಿ, ಅದು ಇದು ಅಂತ. ಇನ್ನ ನೀರಿದೆ ಒಳಗಡೆ, ಕಾಣಿಸ್ತಿದೆ ನೋಡಿ. ಹಲೋ, ಈಗ ಗೊತ್ತಾಯ್ತಾ ಸೌದಿ ಅರೇಬಿಯಾದಲ್ಲಿ ಬಾವಿನೂ ಇದೆ ಅಂತ ನೋಡಿ. ಇದೆಲ್ಲ ಸೌದಿ ಅರೇಬಿಯಾ ವಿಲೇಜ್. ಇದು ಮನ್ಸಿಗೆ ನೆಮ್ಮದಿ. ಹಳ್ಳಿಗಳ ಕಡೆ ಬಂದ್ಬಿಟ್ರೆ ಹಿಂಗೆ ಬಾರ್ಲಿ ಬರುತ್ತಲ್ಲ, ಸೇಮ್ ಇದು ಭತ್ತದ ತರ ಐತೆ. ಅಕ್ಕಿ ಎಲ್ಲ ಇದು ಭತ್ತದ ಪೈರಲ್ಲ, ಇದು ಬಾರ್ಲಿ. ಬಿಯರ್ಗೆಲ್ಲ ಇದ್ ಮಾಡಿರ್ತಾರಲ್ಲ, ಗೋಧಿ ತರ ಬಾರ್ಲಿ ಅಂತಾರೆ. ಅದು ಇದೆಲ್ಲ ಕೃಷಿ ಲ್ಯಾಂಡ್ಗಳು ಆಲ್ಮೋಸ್ಟ್ ಇದೆ ನೋಡಿ. ಅಲ್ಲಿ ವಾಟರ್ ಕಾಣಿಸ್ತಿದ್ಯಾ, ವಾಟರ್ ಯಾವ ತರ ಬರ್ತಿದೆ ಅಂತ. ಅದು ಬಾವಿಯಿಂದ ತೆಗ್ದಿ ಸ್ಟೋರೇಜ್ ಮಾಡ್ಕೊಂತ ಇರೋದು ನೀರು. ಹೀಗೆ ಹೋಗೋ ದಾರಿಯಲ್ಲಿ ಸಿಕ್ತು, ನಿಮ್ಗೋಸ್ಕರ ನಿನ್ಸ್ಬಿಟ್ಟು ತೋರಿಸ್ತಾ ಇದೀನಿ. ಅದೇ ಬಾವಿಯಿಂದ ನೀರೆಲ್ಲ ಇದು ತಗೊಂಡು ಕಾಣಿಸ್ತಿದ್ದಾರೆ ಸೌದಿ ಅವರು. ಒಳಗಡೆ ಬರ್ಬೋದಂತ ಕೇಳಿದೆ, ಮೊಮ್ನು ಅಂತ ಹೇಳ್ತಾರೆ. ಮೊಮ್ನು ಅಂದ್ರೆ ಬ್ಯಾನ್ ಅಂತ. ಹಾಗಾಗಿ ಪರ್ಮಿಷನ್ ಇಲ್ದಿರ ಸೌದಿ ಅರೇಬಿಯಾದಲ್ಲಿ ಯಾರ ತೋಟಗಳಿಗೂ ಎಂಟ್ರಿ ಆಗಂಗಿಲ್ಲ. ನೋಡಿ ರೈತರು, ಸೌದಿ ಅರೇಬಿಯಾದ ರೈತರು. ಟೇಸ್ಟ್ ನೋಡ್ತೀನಿ ನೀರು ಯಾವ ತರ ಐತೋ, ಉಪ್ಪು ಐತೋ. ಸೀನೀರೇ ಗುರುವೆ. ಸೌದಿ ಅರೇಬಿಯಾದಲ್ಲಿ ನೋಡಿ ಸೀನಿ ಸಿಗ್ತೈತೆ ಬಾವಿಯಲ್ಲಿ. ಇದು ಮುಬಾರಕ. ಅದು ಫ್ರೆಶ್ ಜೀವನ ನೋಡಿ. ಹೇಳ್ತಿದ್ದಾರೆ ಅದು ಡೈರೆಕ್ಟ್ ಬಾವಿಯಿಂದಾನೇ ಬರೋದು ನೀರಂತೆ. ಇದು ಫ್ರೆಶ್ ನೀರು, ಯಾವ ಫಿಲ್ಟರ್ ಬೇಡ ಏನಿಲ್ಲ, ಹಂಗೆ ಕುಡಿಬಹುದು ಅಂತ. ಇಲ್ಲೆಲ್ಲ ಆಲ್ಮೋಸ್ಟ್ ಹಾಗೆ ಕುಡಿತಾರಂತ. ನೋಡಿ ಇಲ್ಲೇ ಬೆಳೆದಿರೋದು ಇದು ಗುಲಾಬಿ ಹೂವ. ಎಷ್ಟು ಬೇಕಾದ್ರೂ ಕಿತ್ಕೊಂಡು ಹೋಗಿ ಅಂತ ಯಾರು ₹1 ಕೇಳ್ತಿಲ್ಲ. ಟಂಗ್ ಟಂಗ್